25ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಯವರು ಮತ್ತು ಮಿನಿಸ್ಟರ್ಸ್ MLS ಬ್ಯಾಂಗ್ಳೂರು ರೆವೆನ್ಯೂ ಡಿವಿಷನ್ದು ಒಂದು ರಿವ್ಯೂ ಮೀಟಿಂಗ್ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಇಲ್ಲಿ ಆಗಮಿಸಲಿದ್ದಾರೆ. ಈ ಸಂಬಂಧವಾಗಿ ನಾವು ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡ್ಕೊಳ್ತಾ ಇದ್ವಿ. ಈಗಾಗಲೇ ಎಲ್ಲ ವೆನ್ಯೂಸ್ ಇದು ಮುರುಘಾ ಮಠ ಅನುಭವ ಮಂಟಪದಲ್ಲಿ ಈ ಮೀಟಿಂಗ್ ನಡೀಲಿದೆ. ಇಲ್ಲಿ ಎಲ್ಲ ವಿಸಿಟ್ ಮಾಡಿ ನಾವು ಬಂದೋಬಸ್ತ್ ಅರೇಂಜ್ಮೆಂಟ್ಸನ್ನು ಮಾಡ್ಕೊಳ್ತಾ ಇದ್ವಿ. ಈ ಪ್ರೋಗ್ರಾಮ್ ಮುಗಿದ ನಂತರ ಮಾನ್ಯ ಮುಖ್ಯಮಂತ್ರಿಯವರು ಬೋವಿ ಮಠಕ್ಕೆ ಕೂಡ ವಿಸಿಟ್ ಮಾಡ್ತಾರೆ. ಅಲ್ಲಿ ಕೂಡ ನಾವು ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ನೋಡ್ಕೊಳ್ತಾ ಇದ್ವಿ. ಮತ್ತು 26ನೇ ತಾರೀಕು ಹಿರಿಯೂರಿನಲ್ಲಿ ಮಾನ್ಯ ಸುಧಾಕರ್ ದಿವಂಗತ ಮಂತ್ರಿಯವ್ರದ್ದು ನುಡಿನಮನ ಕಾರ್ಯಕ್ರಮ ಇದೆ. ಅದರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೂ ಕೂಡ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತಾ ಇದ್ವಿ. ಸೊ ಈ ಬಂದೋಬಸ್ತ್ನಲ್ಲಿ ನಾವು ಒಟ್ಟಾರೆಯಾಗಿ 3 ಜನ SPs ಮತ್ತು 8 ಜನ DSPs, 20 ಜನ ಇನ್ಸ್ಪೆಕ್ಟರ್ಸು, 120 ಜನ PSIs ಮತ್ತು 1,000 ಮೆನ್ HC ಆ್ಯಂಡ್ PC ಇಷ್ಟು ಜನ ಸಿಬ್ಬಂದಿ ಅಧಿಕಾರಿಗಳಿಂದ ನಾವು ಬಂದೋಬಸ್ತ್ ಅರೇಂಜ್ಮೆಂಟ್ಸನ್ನು ಮಾಡ್ಕೊಳ್ತಾ ಇದ್ವಿ. ಮತ್ತು 8 KSRP ಪಾರ್ಟೀಸ್ ಮತ್ತು 10 DR ಪಾರ್ಟೀಸ್ ಕೂಡ ಬರುತ್ತೆ. ಈ ರೀತಿ ನಾವೊಂದು ಬಂದೋಬಸ್ತ್ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಟ್ರಾಫಿಕ್ ಚೇಂಜಸ್ ಏನೂ ಇಲ್ಲ. ಟ್ರಾಫಿಕ್ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ, ಯಾವುದೂ ಅಡಚಣೆ ಆಗಲ್ಲ. 25th ನೈಟ್ CM ಸಾಹೇಬದ್ದು ಹಾಲ್ಟ್ ಇದೆ, ಬಟ್ ಅದು ಎಕ್ಸಾಕ್ಟ್ ಪ್ಲೇಸ್ ಇನ್ನೂ ನಮಗೆ ಮಾಹಿತಿ ಬಂದಿಲ್ಲ. ಅದ್ರ ಪ್ರಕಾರ ಮಾಡ್ಕೊಳ್ತೀವಿ.